ಗುರು ಎಲ್ರಿಗೂ ಇದು ನಂದು ಮೊದಲನೇ ಬ್ಲಾಗು. ಏನು ಬ್ಲಾಗ್ ಅಂದರೆ ಟ್ರಕ್ ಬ್ಲಾಗ್ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಮೊದಲೇ ನೋಡಿ ತಮ್ಮನೇಲೆಲ್ಲ ನೋಡಿ. ಇದು ನಮ್ಮ ಟ್ರಕ್ಕು. ಯಾರಿಗೆ ನಂದು ಹಳೆ ಚಾನಲ್ ಇತ್ತು ಗುರು, ಹಳೆ ಚಾನಲಲ್ಲಿ ವಿಡಿಯೋ ಮಾಡ್ತಿದ್ದೆ. ಆ ಟ್ರಕ್ ನೋಡಿದ್ರೆ, ನಮ್ಮ ಲಾರಿ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬೋದು. ಹಳೆ ಚಾನಲಲ್ಲಿ ಇತ್ತು, ಅದು ಆಗಲೇ ನಿಂತಾಗ ಎಷ್ಟೊಂದು ದಿವಸ ಆಯಿತು. ಆ ಚಾನಲ್ ಏನು ಆಯಿತು, ಹೊಸ್ದಾಗಿ ಮತ್ತೆ ಕ್ರಿಯೇಟ್ ಮಾಡಿದ್ದೀನಿ. ಇವತ್ತು ಅಪ್ಲೋಡ್ ಮಾಡ್ತೀನಿ ಹೊಸ್ದಾಗಿ. ಎಲ್ಲರೂ ಸಪೋರ್ಟ್ ಮಾಡಿ. ಆ ಚಾನಲಿಗೆ ಬೇಗ ಸಪೋರ್ಟ್ ಆಗಿತ್ತು, ಆದರೆ ಅದು ಪ್ರಾಬ್ಲಮ್ ಆಯಿತು ಆ ಚಾನಲ್ದೇನೋ. ಇಷ್ಟು ದಿವಸ ಆದಮೇಲೆ ಇವಾಗ ನನ್ನ ತಮ್ಮ ಅವನೇ ಜೊತೆಯಲ್ಲಿ ಎಡಿಟ್ ಎಲ್ಲ ಮಾಡಿಕೊಡ್ತಾನೆ. ಇದು ಅವನೇ ಯೂಟ್ಯೂಬ್ ಚಾನೆಲ್ಲ ಕ್ರಿಯೇಟ್ ಮಾಡ್ದೆ. ಎಡಿಟ್ ಎಲ್ಲ ಮಾಡ್ತಾನೆ, ವೀಡಿಯೋನೂ ಮಾಡ್ತಾನೆ. ಅದಕ್ಕೇ ಇಲ್ಲಿ ಲೋಡಿಗೆ ಬಂದಿದ್ವಲ್ಲ ಗುರು, ಹಿಡ್ಕೊಂಡಿದ್ದೀನಿ. ಗಾಡಿ ಒಂದು ರೌಂಡ್ ತೋರಿಸ್ಬಿಡ್ತೀನಿ, ಅವಾಗಾದ್ರೂ ಗೊತ್ತಾಗ್ಬೋದು. ನಾವು ಸ್ವಲ್ಪ ಕೂದಲಿಲ್ಲ, ಗೊತ್ತಾಗಲ್ಲ ನಾವು ಯಾರು ಅಂತ, ಕಂಡುಹಿಡಿಯೋದು ಕಷ್ಟ. ಚಾನಲ್ ನೇಮ್ ಎಲ್ಲ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋದು. ನಿಮಗೆ ಹಳೇದ್ರಲ್ಲಿ ಏನಿದೆ ಅಂದರೆ NS ಟ್ರಕ್ ವ್ಲಾಗ್ಸ್ ಅಂತ ಇತ್ತು. ಇವಾಗ ಚೇಂಜ್ ಆಗೈತೆ ನಮ್ಮದು ವ್ಲಾಗ್ದು ನೇಮ್. ಏನಂತ ಚೇಂಜ್ ಆಗೈತೆ ಅಂದರೆ ಡೆವಿಲ್ ಕ್ವೀನ್ ಟ್ರಕ್ ವ್ಲಾಗ್ಸ್ ಅಂತ ಆಗೈತೆ. ತುಮಕೂರು ಗಾಡಿನೇ, ತುಮಕೂರಿಂದನೇ ಮಾಡ್ತಿದ್ವಿ ವಿಡಿಯೋ. ಅಲ್ಲೊಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ರು ಅವ್ರಿಗೇನಾದರೂ ವಿಡಿಯೋ ರೀಚ್ ಆಗಿದ್ರೆ ಗೊತ್ತಾಗುತ್ತೆ. ಗಾಡಿ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಅದಕ್ಕೇ ನೋಡಿರಿ ಗುರು, ಗಾಡಿ ಇದೆ. ಮೊದಲು ನೋಡಿರೋರು ಇದ್ದರೆ, ಆಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ಗಾಡಿ ಏನು ಅಂತ. ನನ್ನ ತಮ್ಮ ಒಳಗಡೆ ಕೂತವನೆ. ಏನೇನು ಅಂತ ಹೇಳ್ತೀನಿ. ಎಲ್ಲಿದ್ದೀವಿ, ಎಲ್ಲಿಗೆ ಲೋಡು, ಒಳಗಡೆ ಬಂದಿದ್ದೀವಿ ಲೋಡ್ಗೆ ಹೇಳ್ತೀನಿ. ಫಸ್ಟ್ ಗಾಡಿ ನೋಡಿದ್ರಿ. ಇದೆಲ್ಲ ಗುರು, ಇದು ಹಿಂದೂಪುರಲ್ಲಾಗಿದ್ದು. ಅದು ತೆಗಿಸ್ಬೇಕು ಫುಲ್ಲು. ಗಾಡಿ ಒಂದು ಸತಿ ನೋಡಿಬಿಟ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. ನೋಡಿದ್ರಲ್ಲ ಗುರು ಗಾಡಿ. ಹಳುಬ್ರು ಯಾರು ಇದ್ರೆ ಗೊತ್ತಾಗುತ್ತೆ. ನನ್ನ ಹಳೆ ಚಾನಲ್ ಹೆಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಮಾಡಿರಿ. ಗಾಡಿ ಒಳಗಡೆ ಹೋಗ್ತೀನಿ. ನಮ್ಮ ತಮ್ಮ ಒಬ್ಬ ಇದ್ದಾನೆ. ನಮ್ಮ ತಮ್ಮನ ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಬನ್ನಿ. ಒಳಗಡೆ ಕೂತ್ಕೊಂಡು ತಮ್ಮನ ವಿಡಿಯೋ ಗಿಡ ಎಲ್ಲ ಮಾಡ್ತಾನೆ. ನನ್ನ ತಮ್ಮನು, ಇವನು ನಮ್ಮ ತಮ್ಮನು ತಡಿ ಮೇಲೆ ಬರ್ತೀನಿ. ಈ ಸೈಡ್ ಮೇಲೆ ಇವನು ಗುರು, ನಮ್ಮ ತಮ್ಮನ ಕರ್ಕೊಂಡು ನಮ್ಮ ಇಲ್ಲಿಗೆ ಬಂದಿದ್ವಿ. ನಮ್ಮ ಕಡೆ ಎಲ್ಲ ಭಾಷೆ ಮಾತಾಡ್ತೀವಿ ಗುರು ನಾವು, ಹಂಗಾಗಿ ಹೇಳ್ದೆ. ಇವನೇ ನನ್ನ ತಮ್ಮ. ಇದು ಎಲ್ಲಿದ್ದೀವಿ ಅಂದರೆ ಹೈದ್ರಾಬಾದಲ್ಲಿದ್ದೀವಿ. ಹೈದ್ರಾಬಾದಿಗೆ ಬಂದಾಗ ಪ್ಲ್ಯಾನ್ ಮಾಡಿದ್ವಿ ಮಾಡೋಣ ಅಂತ ಯೂಟ್ಯೂಬ್ನ ಫಸ್ಟಾಗಿ ಸ್ಟಾರ್ಟ್ ಮಾಡೋಣ ಅಂತ. ಹೆಂಗೋ ನನ್ನ ತಮ್ಮನೂ ಬತ್ತಿದ್ನಲ್ಲ, ಅದಕ್ಕೇ ಮಾಡ್ತಾಯಿದ್ದೆ. ಈ ಹೈದ್ರಾಬಾದಿಂದ ಎಲ್ಲಿಗೆ ಅಂದರೆ ಹಾಸನಿಗೆ ಲೋಡು. ಇಲ್ಲಿಗೆ ನಾವು ಕೊಬ್ಬರಿ ಲೋಡ್ ಮಾಡ್ಕೊಂಡು ಬಂದಿದ್ವಿ ಇವರು. ಕೊಬ್ಬರಿ ಲೋಡ್ ಮಾಡ್ಕೊಂಡು ನಾನು ನನ್ನ ತಮ್ಮ ನಿನ್ನೆ ಅನ್ಲೋಡ್ ಆಯಿತು. ನಿನ್ನೆ ನೈಟ್ ಬಂದೆ ಲೋಡಿಗೆ, ಇನ್ನೂ ಲೋಡ್ ಆಗಿಲ್ಲ. ಬೆಳಗ್ಗೆ ಎಂಟ್ರಿ ಮಾಡಿಸೋದೇ 1 ಅವರ್ ಆಗೋಯ್ತು. ಸುಮ್ಮನೆ ರೋಸ್ಬಿಟ್ರು ಗುರು ಈ ಕಂಪ್ನಿಲಿ. ಯಾಕಾದರೂ ಬಂದು ಅನಿಸ್ಬಿಡ್ತು ನಮಗೆ. ಈ ಕಂಪ್ನಿಗೆ ಬಂದ್ಬಿಟ್ಟು ಬೆಳಗ್ಗೆ ಬಂದವನು ಮಧ್ಯಾಹ್ನದವರೆಗೂ ಯಾಕೆ ರೋಸ್ ಹೋಯ್ತು ಅಂದರೆ, ಬರೀ ಎಂಟ್ರಿ ಮಾಡೋಕ್ಕೆ ಬೆಳಗ್ಗೆ ಹೋದವನು 1 ಗಂಟೆವರೆಗೂ ಎಂಟ್ರಿ ಮಾಡೋರೆ. ತಿಂಡಿ ಏನೋ ತಿಂದಿರಲಿಲ್ಲ, ಊಟ ಏನೂ ಮಾಡಿಲ್ಲ. ಏನಂದರೆ ಸಮೋಸ ತಿಂದ್ಬಿಟ್ಟು ಬಂದಿದ್ದೀವಿ. ಗಾಡಿ ಒಳಗಡೆ ಇನ್ನೊಂದು ಗಾಡಿ ಇದೆ ಗುರು ನಮ್ಮದು. ಅದು ಸೇಮ್ ಈಕೋಮೆಟ್ ಗಾಡಿನೇ, ಹೊಸದು. ನಮ್ಮ ಪವನೊಂದು ಎಲ್ಲಿದ್ದಾನೆ ಅಂದರೆ ಅವನಾಗಲೇ ತುಮಕೂರಲ್ಲಿ ಅವನೇ. ಹೈದ್ರಾಬಾದಿಗೆ ಬಂದಿದ್ದ, ಲೋಡ್ ಮಾಡ್ಕೊಂಡು ಹೋಗೋನೆ. ಏನು ಲೋಡ್ ಅಂದರೆ ಗುರು, ಇದು ಗ್ಲಾಸ್ ಬಾಟ್ಲ್. ಇದು ಯಾರಾದರೂ ಇಲ್ಲಿ ಬಂದಿರೋರಿಗೆ ಎಳ್ನೀರು ಲೋಡ್ ಹೊಡೆದಿರೋರಿಗೆ ಗೊತ್ತಿರುತ್ತೆ. ನೆಕ್ಸ್ಟು ನಾನು ಹೈದ್ರಾಬಾದಿಗೆ ಎಳ್ನೀರು ಲೋಡ್ ಮಾಡ್ಸೋಣ ಅಂತ ಅಂದ್ಕೊಂಡಿನಿ. ಈಗ ಹೋಗಿ ನನ್ನ ತಮ್ಮನು ನೋಡ್ರಿ ಮಲ್ಕೊಂಡವನು. ಗುರು ಬರ್ರಿ, ಎಲ್ಲ ಏನಂದರೆ ಲೋಡ್ ಆದಮೇಲೆ ಸಿಗೋಣ. ಹೊಟ್ಟೆ ಹಸಿತಾಯ್ತು ಗುರು. ಅವ್ರು ಇಲ್ಲಿ ಸೈಡಲ್ಲಿ ನಿಲ್ಸೋಣ. ಇಷ್ಟೊತ್ತರೆಗೂ ಹೊರಗಡೆನೇ ಇದ್ವಿ, ಒಳಗಡೆ ಕರ್ಕೊಳ್ಳಿಲ್ಲ. ಎಂಟ್ರಿ ಮಾಡ್ಸೋದೇ ಆಗೋಯ್ತು. ಆಮೇಲೆ 2:15 ಒಳಗೆ ಬಾ ಅಂದ. 2:15 ಬರೋಕ್ಕೆ ಬಂದರೆ ಗಾಡಿ ಬಿಡಲಿಲ್ಲ, ಅಲ್ಲೇ ಬಿಟ್ಟ ಒಳಗೆ. ಈ ಕಂಪ್ನಿ ಹೆಸರು ಏನಿದೆ, IGI ಅಲ್ವಾ? IGI ಅಂತ ಇತ್ತು. ಇಲ್ಲೇ ಹೈದ್ರಾಬಾದ್ ಸಿಟಿ ಒಳಗಡೆ ಇದ್ದೀವಿ ಗುರು. ಹೈದ್ರಾಬಾದ್ ಸಿಟಿ ಒಳಗೆ ಲೋಡ್ ಆಗಿಬಿಟ್ರೆ ಹೆಂಗಿದ್ರು ನಾವು ಇವಾಗ ಹೋಗೋಕ್ಕಾಗಲ್ಲ. ಟೈಮ್ ಬಂದಾಗಲೇ. ಎಷ್ಟು ಟೈಮು? 3 ಗಂಟೆ 3:45 ಕಾಣಿಸಲ್ಲ ನಿಮಗೆ? 3:45 ಉಲ್ಟಾ ಕಾಣಿಸುತ್ತೆ. 3:45 ಟೈಮ್ ಆಗಲೇ. ಏನಂದರೆ ನೋ ಎಂಟ್ರಿ ಇರುತ್ತೆ. ಈಗ ಲೋಡ್ ಆದ್ರೂ ನಾವು ಎಷ್ಟು ಗಂಟೆಗೆ ಮಾಡಬೇಕಂದ್ರೆ ಗುರು, ಲೋಡ್ ಆದರೂ 9 ಗಂಟೆಗೆ ಬಿಡಬೇಕಾಗುತ್ತೆ ಇಲ್ಲಿಂದ. ಲೋಡ್ ಆದಮೇಲೆ ಅಗಟರ್ಪಲ್ ಹಾಕೊಂಡು ಬಿಲ್ ಇಸ್ಕೊಂಡು 9 ಗಂಟೆಗೆ ಇಲ್ಲಿಂದ ಹೊರಟ್ರೆ ನಾನ್ ಸ್ಟಾಪ್ ಹೊಡಿತಾ ಇರೋದೇ ಗಾಡಿನ. ಅವನಿಗೆ ಡ್ರೈವಿಂಗ್ ಬರಲ್ಲ, ಕೂತಿರ್ತಾನೆ, ವಿಡಿಯೋ ಎಡಿಟ್ ಮಾಡ್ತಾನೆ. ನನ್ನ ತಮ್ಮನು
ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ ಹೆಂಗೆ ಒಂದು ನೋಡಿ ಬರ ಇದನ್ನ ಡಿಲೀಟ್ ಮಾಡ್ಸೋದು ತಿರುಗಲಿ ನೋಡಿ ಕೂದಲು ಹೆಂಗ್ ಬಿಟ್ಟದ್ ನನ್ನ ತಮ್ಮ. ಇವಾಗ ಲೋಡ್ ಆಗ್ಲಿ. ಪಂಕ ಅಂತೆ. ಪಂಕ್ ಅಂದ್ರೆ ಏನು? ಪಂಕ್. ಅದು ಪಂಕ್ ಅಂತೆ. ಪಂಕ್ ಅಂದ್ರೆ ಏನು ಗುರು? ಪಂಕ್ ಅಂದ್ರೆ ಏನೋ ಕೆಟ್ಟ ಮಾತಂತೆ ಗೊತ್ತಿಲ್ಲ. ಪಂಕ್ ಅಂದ್ರೆ ಇದ ಕೂದಲು ಬಿಡೋದು. ನಾವು ಕ್ರಾಫ್ಟ್ ಭಾಷೆ ಗುರು. ಲೋಡ್ ಆಗಲಿ, ಒಳಗಡೆ ಬಂದಿದ್ದೀವಿ. ಲೋಡ್ ಆದ್ಮೇಲೆ ಸಿಗ್ತೀವಿ. ಎಲ್ಲಿಗೆ ಅಂದರೆ ಹಾಸನಿಗೆ ಹೋಗೋದು. ಬರೀ 6 ಟನ್ 7 ಟನ್ ಬರುತ್ತೆ ಅಷ್ಟೇ ಗುರು. ಅದು ಆರಾಮಾಗಿ ಹೋಗ್ಬಿಡೋದು. ಯಾವ ರೋಡಲ್ಲಿ ಹೋಗ್ತೀನಿ ಅಂತಲೂ ತೋರಿಸ್ತೀನಿ. ಹೈವೇಲಂತೂ ಹೋಗಲ್ಲ. ಈಗ ಹೋಗೋದು ಬೇರೆ ರೋಡಲ್ಲೇ ನೈಟ್ ಹೊತ್ತು. ನೋಡುಗರು ಫ್ಯಾಕ್ಟ್ರಿ ನೋಡ್ಕ ಎಲ್ಲ ಗ್ಲಾಸ್ ಬಾಟ್ಲು ಎಲ್ಲ ಇದೇಂತಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಉಪ್ಪಿನಕಾಯಿಗೆ ಅಂದ್ಕೊಂಡಿದ್ದೀನಿ. ಬಲ್ಪ್ ಒಂದು ಹೋಗ್ಬಿಟ್ಟೈತೆ. ಬಲ್ಪ್ ಹಾಕಬೇಕು. ಬಲ್ಪ್ ಇದು ನಮ್ಮ ಮಾಮರ ಮನೆಯಿಂದ ತಂದಿದ್ದು. ನಮ್ಮ ಮಾಮ ಕೊಟ್ಟು ಕಳ್ಸೈತೆ ಬಲ್ಪ್ ಒಂದು ಹಾಕಬೇಕು. ಬಲ್ಪ್ ಒಂದು ಹಾಕೊಂಡು ನನ್ನ ತಮ್ಮ ನಾನು ಹೊರಡ್ತೀವಿ. ನೈಟ್ ಇಲ್ಲಿಂದ ಊಟ ಗೀಟ ಮಾಡ್ಕೊಂಡು ಸೀದಾ ಹೋಗೋದು. ಸ್ವಲ್ಪ ಗಾಡಿ ಕ್ಲೀನ್ ಮಾಡಬೇಕಲ್ಲ, ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೊರಡೋದು. ಈ ಫ್ಯಾಕ್ಟ್ರಿ ಒಳಗಡೆ ನೋಡಿದ್ರು ಎಷ್ಟೊಂದು ಗಾಡಿ ಇದ್ದಾವೆ. ಯಾರು ಒಂದು ಹೇಳಲೇ ಇಲ್ಲ ಕರಿತೀನಿ ಅಂತಂದ. ಫ್ಯಾಕ್ಟ್ರಿ ಒಳಗಡೆ ವೀಡಿಯೋ ಮಾಡ್ಬೋದೇನೋ ಗೊತ್ತಿಲ್ಲ. ಫ್ಯಾಕ್ಟ್ರಿ ಪಕ್ಕದಲ್ಲೇ ನೋಡ್ರಿ ಮನೆಗಳಿದ್ದಾವೆ. ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದೆಲ್ಲ ನನಗೆ ಏನು ಅನ್ಕೊಂತೀನಿ ಅಂದರೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಇರಬೇಕು ಅಂತ ಅನ್ಕೊಂತೀನಿ ಗುರು. ಇಲ್ಲೆಲ್ಲ ನಮ್ದು ಎಳ್ನೀರು ಗಾಡಿಗಳು ಜಾಸ್ತಿ ಬರ್ತವೆ. ಎಳ್ನೀರು ಲೋಡ್ ಮಾಡ್ಕೊಬರೋರು ಹೈದ್ರಾಬಾದ್ ದಾವಣಿಪುರ. ಅಂತೂ ಇಂತೂ ಫೈನಲಿ ಲೋಡ್ ಮಾಡ್ತಾವ್ರೆ. ಎಷ್ಟು ಟೈಮ್ ಬಂದಾಗಲೇ 6 ಟೈಮ್ ನೋಡ್ತಾರೋ ಅಲ್ಲಿ. ಇಷ್ಟೊತ್ತವರೆಗೂ ಕಾಯಿಸಿ ಇವಾಗ ನಾವೊಂದು ಚೀಟಿ ಕೊಡೋದು ಮಾಡ್ಕೊಟ್ವಿ. 6:37 ಆಗೈತೆ ಟೈಮು. ಇವಾಗ ಕರ್ಕೊಂಡವ್ರೆ ಗುರು. ಎಂಥ ಲೋಡ್ ಅಂದರೆ ನಾನು ಹಿಂದೆ ಐತಲ್ಲ ಈ ಥರದ್ದೇ ಲೋಡ್ ಮಾಡ್ತಿರೋದು. ಪ್ಯಾಲೆಟಲ್ಲಿ 10 ಅಷ್ಟೇ ಇಡೋದು. ಬರೀ 10 ನಿಮಿಷ ಲೋಡ್ ಅಷ್ಟೇ ಗುರು. 10 ನಿಮಿಷ ಲೋಡಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ನಿನ್ನೆ ನೈಟ್ ಬಂದವನು ಇಲ್ಲೇ ಕಾಯ್ಕೊಂಡಿದ್ದೀನಿ. ಇದು ಸ್ವಲ್ಪ ಇವತ್ತು ಲೇಟ್ ಆಗೋಯ್ತು. ಸ್ವಲ್ಪ ಬೇಜಾರು ಆಗೋಯ್ತು. ಊಟ ಬೇರೆ ಮಾಡಿಲ್ಲ. ನೋಡ್ರಿ ಈ ಥರದ್ದು 10 ಹಾಕ್ತಾರೆ ಅಷ್ಟೇ. ಇವಾಗ 4 ಹಾಕೋನೆ ಅದ್ರಲ್ಲಿ ಹಾಕೋದು ತತ್ತವ್ ನೋಡ್ರಿ. 10 ಹಾಕೋದಷ್ಟೇ. ಇದಕ್ಕೆ ಹಗ್ಗ ಟಾರ್ಪಲ್ ಹಾಕೊಂಡು ಹೋಗೋದು. ನಮ್ಮದು ಟಾರ್ಪಲ್ಲು ಇದನ್ನೇ ಹಾಕಬೇಕು. ಪ್ಲಾಸ್ಟಿಕ್ ಟಾರ್ಪಲ್ ಅದೆಲ್ಲ ಅರ್ಧೋಗ್ಬಿಟ್ಟೆ ಫುಲ್ಲು. ಏನು ಹಾಕೋಕ್ಕೆ ಆಗಲ್ಲ, ಹಾರಾಡುತ್ತೆ. ಇದನ್ನೇ ಹಾಕಬೇಕು. ರೆಕ್ಸಿನ್ ಟಾರ್ಪಲ್ಲು ವೆಯ್ಟ್ ಐತೆ, ಏನು ಮಾಡೋಕ್ಕಾಗಲ್ಲ. ಅದನ್ನೇ ಹಾಕೊಂಡು ಹೋಗ್ತೀವಿ. ಲೋಡ್ ಆಗ್ಬಿಟ್ಟು ಈಚಕ್ಕೆ ಹೋಗ್ಬಿಟ್ರೆ ಸಾಕು. ಹೆಂಗಿದ್ರು 8-9 ಗಂಟೆಗೆ ನೋ ಎಂಟ್ರಿ ಬಿಡ್ತಾರೆ. ಅಷ್ಟಲ್ಲಿ ಊಟ ಗೀಟ ಮಾಡ್ಕೊಂಡು ಹೊರಟೋಗ್ಬಿಡೋದು. ಇಲ್ಲಾಂದರೆ ಈ ಹಗ್ಗ ಟಾರ್ಪಲ್ ಹಾಕ್ಸ್ಕೊಂಡು ಬಿಲ್ ಇಸ್ಕೊಂಡು 9 ಗಂಟೆಗೆ ಹೊರಟ್ರೆ ಸೀದಾ ರಿಂಗ್ ರೋಡೆಲ್ಲ ಪಾಸ್ ಮಾಡಿ ಶಾದ್ ನಗರಲ್ಲಿ ಎಲ್ಲಾದ್ರೂ ಹಾಕಿ ಊಟ ಗೀಟ ಮಾಡ್ಕೊಂಡು ಹೋಗೋದು ಹೋಟ್ಲಲ್ಲಿ. ಪಾಪ ನನ್ನ ತಮ್ಮ ಸುಮ್ಮನೆ ಕೂತ್ಬಿಡೋನೆ. ಈ ಥರ ಇಷ್ಟೊತ್ತವರೆಗೂ ಕಾಯಿಸಿದ್ರು ಗುರು. ಇರಲಿ ಗುರು. ಲೋಡ್ ಆದಮೇಲೆ ಸ್ವಲ್ಪ ಬಲ್ಪ್ ಹಾಕಬೇಕು. ನೋಡೋಣ ಇವಾಗ ಎಷ್ಟೊತ್ತಾಗುತ್ತೆ ಲೋಡು. ಹಗ್ಗ ಟಾರ್ಪಲ್ 1 ಅವರ್ ಟೈಮ್ ಸಿಕ್ಬಿಟ್ರೆ ಬಲ್ಪ್ ಹಾಕಬಿಟ್ಟು ಅದು ಫ್ರಂಟಿಂದೆಲ್ಲ ಬಿಚ್ಬೇಕು. ನಮ್ಮ ಡಿಕೋಮೆಟ್ ಗಾಡಿದು ಅದ್ರದ್ದು ಬಿಚ್ಕೊಂಡು ಲೋಡ್ ಆದಮೇಲೆ ನನ್ನ ತಮ್ಮ ಹಗ್ಗ ಟಾರ್ಪಲ್ ಹಾಕೊಂಡು ಮತ್ತು ಮುಂದೆಗಡೆ ಬಲ್ಪ್ ಹಾಕೊಂಡು ಕ್ಲೀನಾಗಿ ಸ್ವಲ್ಪ ಗ್ಲಾಸ್ ಗೀಸ್ ತೊಳ್ಕೊಂಡು ಸೀದಾ ಎಲ್ಲಿಗೆ ಹೋಗೋದಂದರೆ ಹೊರಟೋಗ್ಬಿಡೋದು. ಡೈರೆಕ್ಟ್ ನಾನ್ ಸ್ಟಾಪ್ ಹೊಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಬೆಳಗ್ಗೆವರೆಗೂ ಎಲ್ಲಾಗುತ್ತೋ ಅಲ್ಲಿವರೆಗೂ. ಬರೀ ಲೋಡ್ ಆದಮೇಲೆ ಸಿಗ್ತೀನಿ ಗುರು. ಲೋಡೆಲ್ಲ ಆಯಿತು. ನಾವು ಆಗಲೇ ಆಲ್ರೆಡಿ ಹಗ್ಗ ಅಲ್ಲ ಟಾರ್ಪಲ್ಲು ನೋಡ್ರಿ ಇಷ್ಟು ಹಾಕಿದ್ದೀವಿ. ಟಾರ್ಪಲ್ಲು ಇನ್ನೂ ಹಾಕಬೇಕು. ಸೆಂಟ್ರಲ್ ಗ್ಯಾಪ್ ಐತೆ. ಸೆಂಟ್ರಲ್ ಉದುರೋಗ್ಬಿಡ್ತು. ನಾವು ಸೆಂಟ್ರಲ್ ಬಿಟ್ಟು ಅದಕ್ಕೆ ಎತ್ತಾಕೋಷ್ಟರಲ್ಲಿ ಸೆಕೆಂಡ್ ನೀರು ಬಂದ್ಬಿಟ್ಟು ಸೆಕೆಂಡ್ ನೀರು. ಹಗ್ಗ ಟಾರ್ಪಲ್ ಹಾಕೊಂಡು ಬಿಲ್ ಇನ್ನೊಂದು ಅರ್ಧ ಗಂಟೆ ಅಂದವ್ರೆ. ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಆಗಲೇ ಅರ್ಧ ಗಂಟೆ ಮೇಲೆ ಆಯಿತು. ಫೋನ್ ಮಾಡಿ ಕೇಳ್ತೀನಿ. ಬಿಲ್ ಇಸ್ಕೊಂಡು ಹಗ್ಗ ಟಾರ್ಪಲ್ ಹಾಕೊಂಡು 9 ಗಂಟೆ ಹಂಗೆ ಹೊಟ್ಬಿಡೋಣ. ನೋಡಿರಿ ಈಗ ಹಂಗೆ
ಬಾಯ್.